ಇಂಥ ಪರಿಸ್ಥಿತಿಗೆ ತಂದ್ಕೊಂಡಿದ್ದ ನೋಡಿಮ್ಮ. ತನ್ನ ಕೋಪದಿಂದ ಅವನ ಆತ್ರ ಬುದ್ಧಿಯಿಂದ ಇವತ್ತು ನಾವೆಲ್ಲರೂ ಅನುಭವಿಸ್ಬೇಕಾಗಿದೆ. 1000 ಸತಿ ಹೇಳ್ದೆ ಅವರಿಗೆ, ಕೋಪ ಮಾಡ್ಕೋಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಸಮಾಧಾನದಿರು ಅಂತ. ಈಗ ನೋಡಿಮ್ಮ, ಅವನು ಈ ರೀತಿ ಮಾಡಿರೋದ್ರಿಂದ ನಾವುಗಳು ತಾನು ಅನುಭವಿಸ್ತಾ ಇರೋದು. ಗುಂಡು ಹಾರಿಸೋ ಅಗತ್ಯ ಇರಲಿಲ್ಲ ಕಣೆ ಆರ್ಯಂಗೆ. ಅಕ್ಕನಿಗೆ ಹೀಗಾಗಿದ್ದಕ್ಕೆ ಸೇರ್ ತೀರ್ಸ್ಕೊಳ್ಳೋಕೆ ಒಂದು ಅವಕಾಶ ಅವನಿಗೆ. ಅವತ್ತು ನಾನು ಹೇಳಿದ ದಿನಾನೇ ನೀನು ಸೂರ್ಯ ಅವ್ರ ಮನೆಯಿಂದ ಹೊರಗೆ ಬಂದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಡೆ ನಮಗೆ. ಏನೂ ಆಗಿರಲ್ವಲ್ಲ ಅದಕ್ಕೆ. ಗುಂಡು ತೆಗಿತಾರಂತೆ. ನಾನು ವಿಚಾರಿಸಿದೆ, ಚಿಕ್ಕದೊಂದು ಆಪರೇಷನ್ನು, ಜೀವಕ್ಕೆ ಯಾವ ತೊಂದರೆ ಇಲ್ಲ ಅಂತ ಹೇಳಿದ್ರು. ಬೇಲ್ಗೆ ವ್ಯವಸ್ಥೆ ಮಾಡೋಣವಾ, ಲಾಯರ್ನ ಇಟ್ಟು. ಸೂರ್ಯ ಅವರನ್ನ ಆರ್ಯನ್ನ ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ಕೋರ್ಟಲ್ಲಿ ಶಿಕ್ಷೆ ಆದರೆ ಆದಿಗೆ ಅವನು ಕಳ್ಕೊಂಡ್ಬಿಡ್ತೀಯಲ್ಲ ನೀನು. ಈ ಕಡೆ ಮಗ ಇಂಥ ಸ್ಥಿತಿಯಲ್ಲಿದ್ದಾನೆ ಅಂತ ಕೊರಗ್ತಾ, ಆ ಕಡೆ ಸೂರ್ಯ ಆರ್ಯನ ಜೊತೆ ಸಂತೋಷವಾಗಿಲ್ಲ ಅಂತ. ಸಂತೋಷ ಅನ್ನೋದು ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಅಂತ ಅನ್ಸುತ್ತೆ. ಸಂತಾನಂ ಅಂತ ಒಬ್ರು ಒಳ್ಳೆ ಲಾಯರ್ ಇದ್ದಾರೆ ಕಡೆ, ವಿಚಾರಿಸಿ ನೋಡೋಣವಾ. ಆರ್ಯ ಆದಿತ್ಯಂಗೆ ಶೂಟ್ ಮಾಡಬಾರ್ದಾಗಿತ್ತು. ಆರತಿ ಅವ್ರ ಎದುರಿಗೆ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು. ಮೊದಲೇ ಅವರಿಗೆ ಮಗ ಅಂದರೆ ಮಮಕಾರ ಜಾಸ್ತಿ. ಅವನ ಮೇಲೆ ಇದ್ದು ಕೋಪ ಕಡಿಮೆ ಆಗಿ ಅವನ ಪರ ವಹಿಸಿದ್ರೆ. ಇಲ್ಲ ಮಾವ, ಅತ್ತೆಗೆ ಆದಿತ್ಯನ ಮೇಲೆ ತುಂಬಾ ಕೋಪ ಇದೆ. ಅವರು ಆದಿತ್ಯನ ಬಗ್ಗೆ ಸಾಫ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಗೊತ್ತಲ್ಲ ರಂಜಿತ್, ಅವರಿಗೆ ಆದಿತ್ಯ ಅಂದರೆ ಪ್ರಾಣ. ಬೇರೆಯವ್ರಿಗೆ ಏನಾದರೂ ತೊಂದರೆ ಇಲ್ಲ, ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಅವ್ರಿಗೆ ಬೇಕಾಗಿರೋದು. ಅದೆಲ್ಲ ಆವಾಗ ಮಾವ. ಈಗ ಅತ್ತೆ ಮನಸ್ಥಿತಿ ಬದಲಾಗಿದೆ. ಆದಿತ್ಯ ಯಾವಾಗ ಸಾಕ್ಷಿನ ಸಾಯಿಸೋದಕ್ಕೆ ಹೊರಟ್ನೋ, ಆದಿತ್ಯನ ಮೇಲಿದ್ದ ಪ್ರೀತಿ ವಾತ್ಸಲ್ಯ ಎಲ್ಲ ಸತ್ತು ಹೋಗಿದೆ ಮಾವ. ನನಗೆ ನಂಬಿಕೆ ಇಲ್ಲ ರಂಜಿತ್. ಏನೇ ಆದರೂ ಆರತಿ ಅವ್ರ ಎದುರಿಗೆ ಆರ್ಯ ಆದಿತ್ಯಂಗೆ ಶೂಟ್ ಮಾಡಬಾರ್ದಾಗಿತ್ತು. ಆರ್ಯ, ಆರತಿ ಅವ್ರು ಏನು ಮಾಡ್ತಿದ್ದಾರೆ ಒಳಗೆ? ಆದಿತ್ಯಂಗೆ ಅರ್ಜೆಂಟಾಗಿ ಬ್ಲಡ್ ಬೇಕಿತ್ತಂತೆ, ನಾನೇ ಕೊಡ್ತೀನಿ ಅಂತ ಹೋದ್ರು. ನೀನು ಅವನಿಗೆ ಶೂಟ್ ಮಾಡೋ ಅಗತ್ಯ ಇರಲಿಲ್ಲ ಕಣೋ. ಇಲ್ಲ ಡ್ಯಾಡ್, ಅವನಿಲ್ಲ. ಅವನು ಏನು ಮಾಡ್ತಿರ್ಲಿಲ್ಲ. ಅವ್ರ ತಾಯಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ ಅಷ್ಟೇ. ನೀನು ದುಡುಕ್ಬಿಟ್ಟೆ. ಇಲ್ಲ ಡ್ಯಾಡ್, ನಾನು ಹೇಳು. ನಿನ್ನ ಮನಸ್ಸಲ್ಲಿ ಆದಿತ್ಯ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡ್ದೋ ಅನ್ನೋ ವಿಚಾರ ಕೊರಿತಾ ಇತ್ತು. ನಿನ್ನ ಮನಸ್ಸಲ್ಲಿ ದ್ವೇಷ ಬೆಳೆದಿದೆ. ಆ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು, ಶೂಟ್ ಮಾಡಿಬಿಟ್ಟೆ ಅಲ್ವಾ? ಬುಲೆಟ್ ಕಾಲಿಗೆ ಬಿತ್ತು, ಗುರಿ ತಪ್ಪಿ ಬೆನ್ನಿಗೆ ಬಿದ್ದಿದ್ರೆ ಆದಿತ್ಯ ಹೋಗ್ಬಿಡ್ತಿದ್ದ ಕಣೋ.